ಅನಾಥಾಶ್ರಮ ಸೇರಿಸ್ಬಿಟ್ಟು ಬಿಟ್ಬಿಟ್ಟು ಹೋಗ್ಬಿಡ್ತಾನೆ. ಇದೇ ದುರಂತ. ಅಂತ ಮಕ್ಕಳು ಸಿನಿಮಾ ನೋಡ್ಬೇಕು. ತಂದೆ ತಾಯಿ ಸಾಕ ಯೋಗ್ಯತೆ ಇರಲ್ಲ ನೋಡಿ, ಅಂತ ನನ್ನ ಮಕ್ಕಳು ಒಂದು ಸಿನಿಮಾ ನೋಡ್ಬೇಕು. ಒಬ್ಬ ತಂದೆ ಹೆಗಲ ಮೇಲೆ ಹೊತ್ಕೊಂಡು ಮಗನ್ ಯಾಕೆ ತೋರಿಸ್ತಾನೆ ಹೇಳಿ? ನಾನ್ ನೋಡ್ತಾ ಇರೋದೆಲ್ಲ ನನ್ನ ಮಗ ನೋಡ್ಲಿ, ನನ್ನ ಮಗ ಕಲ್ತು ಒಳ್ಳೇದ್ ಮಾಡ್ಲಿ ಅಂತ. ಆ ಮಗ ಬೆಳೆದು ಆದ್ಮೇಲೆ ಏನ್ ಮಾಡ್ತಾನೆ ಹೇಳಿ? ಬೆಳೆಸಿರೋಂತ ತಂದೆನ ಬಿಟ್ಬಿಟ್ಟು ಹೋಗ್ತಾನೆ. ಒಂದ್ ಹೇಳ್ತೀನಿ, ಈ ಕಾಲದಲ್ಲಿ ಪ್ರೀತಿ ಪ್ರೇಮ ಅಂತೇಳಿ ಎಷ್ಟೋ ಜನ ಸಾಯ್ತಾರೆ ಹುಡುಗರು. ಯಾವಳ ಬಿಟ್ಟಾಗ ಬೇವರ್ಸಿಗೆ ದೇವಸ್ಥಾನ ಕಟ್ಟೋದಲ್ಲ, ತಂದೆ ತಾಯಿ ದೇವಸ್ಥಾನ ಕಟ್ಟಯ್ಯ. ನೀವು ಹುಟ್ಟಿದಕ್ಕೂ ಜೀವನ ಸಾರ್ಥಕ ಆಗುತ್ತೆ. ಸಿನಿಮಾ ತುಂಬಾ ಚೆನ್ನಾಗಿದೆ. ಎಂತಾರು ನೋಡ್ಬೇಕು ಗೊತ್ತಾ ಸಿನಿಮಾ? ಪ್ರತಿಯೊಬ್ಬರು ನೋಡ್ಬೇಕು. ಪ್ರತಿಯೊಬ್ರು ವಯಸ್ಸಾಗಿರೋರು, ಮುದುಕರು, ವಯಸ್ಸಿರೋರು, ಹುಡುಗರು ಕಲಿಬೇಕಾಗಿರೋ ಎಲ್ಲರೂ ಸಿನಿಮಾ ನೋಡ್ಬೇಕು. ಆ ಥರ ಕಂಟೆಂಟ್ ಇದೆ ಸಿನಿಮಾ. ಪ್ರೀತಿಗೋಸ್ಕರ ಪ್ರೀತಿನ ತ್ಯಾಗ ಮಾಡ್ತಾನೆ. ಕೊನೆಗೆ ರಕ್ತ ಸಂಬಂಧಕ್ಕಿಂತ ರಸ್ತೆ ಸಂಬಂಧನೇ ಮುಖ್ಯ ಸರ್ ನನಗೆ ಅಂತಾನೆ. ಒಂದು ತುತ್ತು ಅನ್ನಿಗೆ ಗೌರವ ಕೊಡೋಂಥ ಕಲ್ಚರ್ ಹುಡುಗರಲ್ಲಿದೆ. ಅದು ಹುಡುಗಿರು ಕಲಿಬೇಕು. ಏನಂತೀರಾ? ಅದು ಕಲಿಬೇಕು. ಯಾಕೆಂದ್ರೆ ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ. ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದ್ರೆ ವರ್ಡ್ಗಳೇ ಸಾಲ್ತಲ್ಲ, ಅಷ್ಟು ಚೆನ್ನಾಗಿದೆ ಸಿನಿಮಾ ಮೇಡಮ್. ಮೇಡಮ್ ರಂಗಾಯಣ ರಘು ಸರ್ ಅವ್ರು ಮಾಡಿರೋ ಆ್ಯಕ್ಟಿಂಗ್ ಅಂತೂ ಫುಲ್ ಫಿದಾ. ನಾನು ನಿಜವಾಗ್ಲೂ ಹಿರಿಯ ಕಲಾವಿದರು, ಅವ್ರನ್ನ ಹೊಗಳಬೇಕು ಅನ್ನೋಕ್ಕೊಂದು ಯೋಗ್ಯತೆ ಬೇಕು. ಬಟ್ ಆ ಯೋಗ್ಯತೆ ನಾನು ಪಡ್ಕೊಂಡಿದ್ದೀನಿ ಅನ್ಕೊತೀನಿ. ಅಷ್ಟು ಚೆನ್ನಾಗಿದೆ ಸಿನಿಮಾ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ, ಅಷ್ಟು ಚೆನ್ನಾಗಿ ಈ ಜನ್ರೇಷನ್ಗೆ ಏನು ಬೇಕು ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿ ತೋರಿಸಿದ್ದಾರೆ. ಈ ಸಿನಿಮಾನ ನಾವೆಲ್ಲ ಗೆಲ್ಲಿಸ್ಬೇಕು ಕನ್ನಡಿಗರು.